ಇದೆಯಾ ಅಂತ, ಒತ್ತಡ ಇದೆಯಾ ಸರ್ ಅಂತ? ಗೊತ್ತಿಲ್ಲ ನನಗೆ. ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿರೋದು ನೋಡಿದೆ. ಇವತ್ತೇನು ತರೋದೆಲ್ಲ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ. ಕಾರಣ ಗೊತ್ತಿಲ್ಲ. ನೋಡ್ತಾ ಇದ್ದಾರೆ ಏನು ಗೊತ್ತಿಲ್ಲ. ಇವತ್ತು ಕ್ಯಾಬಿನೆಟ್ ಒಳಗಡೆ ಹೋಗಿದ ಮೇಲೆ ಹೇಳ್ತಾರೆ ಅಂತ ಕಾಣಿಸುತ್ತೆ ಯಾವ ಕಾರಣಕ್ಕೆ ಮುಂದಕ್ಕೆ ಹಾಕಿದ್ದೀವಿ. ಮೊದಲೆಲ್ಲ ಹೇಳ್ತಾ ಇದ್ರಿ ನೆಕ್ಸ್ಟ್ ಕ್ಯಾಬಿನೆಟ್ಗೆ ತರ್ತೀವಿ ಅಂತ ಹೇಳ್ತಾ ಇದ್ರು. ಕಾರ್ಯಸೂಚಿಯಲ್ಲಿ ಇದ್ದದ್ದು ಕೂಡ ಆಗ್ತಾ ಇಲ್ಲ ಅಂತ ಎಲ್ಲ ಸಂದರ್ಭದಲ್ಲಿ ಆಗುತ್ತೆ. ಅನೇಕ ಕಾರಣದಿಂದ ಸಬ್ಜೆಕ್ಟ್ಗಳು ಮುಂದಕ್ಕೆ ಹಾಕ್ತಾರೆ. ಸಬ್ಜೆಕ್ಟ್ ತಂದಿದ್ರು ಕೂಡ ಒಳಗಡೆ ಡೆಫರ್ ಮಾಡಿ ಇದನ್ನು ಅಂತಾರೆ ಬೇರೆ ಕಾರಣಕ್ಕೆ. ಯಾರಾದರೂ ಕ್ಲಾರಿಫಿಕೇಶನ್ಸು ಮತ್ತೊಂದು ಸರಿಯಾದ ಮಾಹಿತಿಗಳು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಮುಂದಕ್ಕೆ ಹಾಕ್ತಾರೆ. ಕುಮಾರಸ್ವಾಮಿ ಅವರು ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಡಿಗ್ರೇಡ್ ಮಾಡೋದಕ್ಕೆ ಈ ವರದಿ ಮುನ್ನೆಲೆಗೆ ತಂದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸರ್. ಆ ರೀತಿ ಏನು ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ. ಪದೇ ಪದೇ ರೀತಿ ತರ್ತೀವಿ ಅಂತ ಹೇಳೋದು ಮಾಡದೇ ಇರೋದು ನೋಡಿದ್ರೆ ಒತ್ತಡ ಇದೆಯಾ, ಮಾಡಬಾರ್ದು ಅನ್ನೋದಕ್ಕೆ ಇಲ್ಲ. ಆ ರೀತಿ ಸಮುದಾಯದಲ್ಲಿ ಅದೇ ಥರದ ಅಭಿಪ್ರಾಯ ಬರುತ್ತೆ. ಆ ರೀತಿ ಏನು ಇದ್ದಂಗಿಲ್ಲ. ಆ ರೀತಿ ನನಗೆ ಗೊತ್ತಿರೋ ಹಾಗೆ ಆ ರೀತಿ ಏನು ಒತ್ತಡಕ್ಕೆ ಮಣಿದು ಮುಂದಕ್ಕೆ ಹಾಕೋದು ಅಂತ ಆ ರೀತಿ ಏನಿದೆ. ಈಗಾಗಲೇ 10 ವರ್ಷ ಆಗಿದೆಯಲ್ಲ ಸರ್, 160 ಕೋಟಿಗೂ ಹೆಚ್ಚು ಖರ್ಚಾಗಿದೆ ಸರ್ಕಾರಿ ಧನ. ಅವರು ನಮಗೆ ಗೊತ್ತಿದ್ದ ಹಾಗೆ ಎಕ್ಸ್ಟೆಂಡ್ ಮಾಡಿದ್ರು ಅಂತರಾಜ್ಯದ್ದು. ಆಮೇಲೆ ಅದಾದಮೇಲೆ ಇವ್ರು ಬಂದರು, ಯಾರು ಹೆಗಡೆ ಅವರು. ಅವರು ಒಂದಷ್ಟು ಮಾಹಿತಿಗಳ ಕಲೆ ಹಾಕಿದ್ರು. ಅವರು ವರದಿ ಕೊಡೋದು ಸ್ವಲ್ಪ ನಿಧಾನ ಆಯಿತು. ಮತ್ತು ಅವರಿಗೂ ಎಕ್ಸ್ಟೆನ್ಷನ್ ಕೊಟ್ಟರು. ಈ ರೀತಿ ಎಲ್ಲ ಆಗಿದೆ. ಇಲ್ಲ ಅಂತ ನಾನೇನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಅಂತಿಮವಾಗಿ ವರದಿ ಕೊಟ್ಟಿದ್ದಾರೆ. ಅದನ್ನು ಮುಂದೆ ಇಟ್ಟು ಅದಕ್ಕೆ ಚರ್ಚೆ ಮಾಡಿ ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಅಂತಿಮ ಆಡಬೇಕಲ್ಲ. ಅದನ್ನು ಸಭೆಯಲ್ಲಿ ಯಾವಾಗ ತರ್ತಾರೋ ಅವಾಗ ಅಂತಿಮ ಆಡ್ಬಿಡ್ತಾರೆ. ಮುಖ್ಯಮಂತ್ರಿಗಳು ಹಿಂದಿನ ಸರ್ಕಾರದವರು ತಗೊಳ್ಳಿಲ್ಲ, ಕುಮಾರಸ್ವಾಮಿ ಟೀಕೆ ಮಾಡ್ತಾರೆ, ಹಿಂದಿನ ಸ್ಕೀಮ್ಗಳು ಮಾಡಲಿಲ್ಲ. ಇದನ್ನು ನೀವು ಬಂದು ಅಧಿಕಾರಕ್ಕೆ ಬಂದು ನೀವು ತಗೊಳ್ಳೋಕ್ಕೂ ಇಷ್ಟು ವಿಳಂಬ ಸರಿಯಾ? ಸರಿ ತಪ್ಪು ಅನ್ನೋದು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ಈಗ ಈ ಸಭೆ ಇಲ್ಲ ಅಂದರೆ ಮುಂದಿನ ಸಂಪುಟ ಸಭೆ ತರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಅಶೋಕ್ ಅವರು ಹೇಳ್ತಾರೆ, ಸಿದ್ದರಾಮಯ್ಯವ್ರ ಕುರ್ಚಿ ಅಲಗಾಡ್ತಾ ಇರುವಾಗ ಈ ಜಾತಿ ಗಣತಿ ಬರುತ್ತೆ. ಒಬ್ಬರು ಈಗ ಕುಮಾರಸ್ವಾಮಿ ಅವರು ಒಂದು ಹೇಳಿದ್ರು, ಅಶೋಕ್ ಅವರು ಒಂದು ಹೇಳ್ತಾರೆ, ಇನ್ನೊಬ್ಬರು ಒಂದು ಹೇಳ್ತಾರೆ. ಅವರವರ ರೀತಿ ಅವ್ರಿಗೇನು ಸಮಂಜಸ ಅನಿಸುತ್ತೆ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅದೆಲ್ಲವನ್ನು ಮೀರಿ ಸರ್ಕಾರ ತೀರ್ಮಾನ ತಗೊಳುತ್ತೆ. ಈಗ ಕೆಪಿಸಿಸಿ ಸತೀಶ್ ಜಾರಕಿಹೊಳಿ ಅವರು ಸುರ್ಜೇವಾಲಾ ಭೇಟಿಯಾಗಿ ಒತ್ತಾಯ ಮಾಡಿದ್ದು ನಿಜ ಅಂತ ಹೇಳಿದ್ದಾರೆ. ಯಾಕಂದರೆ CM ಆಯ್ಕೆ ಸಂದರ್ಭದಲ್ಲಿ AICC ನಾಯಕರೇ ಹೇಳಿದರು ಲೋಕಸಭೆ ಚುನಾವಣೆ ತನಕ ಮುಂದುವರಿಸ್ತೀವಿ ಅಂತ. ಸೊ ಅದನ್ನೇ ನೆನಪು ಮಾಡ್ಕೊಡೋದಕ್ಕೆ ಹೋಗಿದ್ದೀವಿ ಅಂತ. ಗೊತ್ತಿಲ್ಲ ಬದಲಾವಣೆ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಅಂತ ನನಗೆ ಗೊತ್ತಿಲ್ಲ. ಅವರೇನು ಆ ಸಂದರ್ಭದಲ್ಲಿ ಹೇಳಿದರು ಅಂಥೇಳಿ ನಾನು ಅವರು ಹೇಳಿದ್ದು ಹೇಳಿಕೆಯನ್ನು ನೋಡಿದೆ. ನಮಗೇನು ಗೊತ್ತಿಲ್ಲ. ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು 2 ಭಾಳ ದೊಡ್ಡ ಖಾತೆಗಳಿದ್ದಾವೆ. ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂತೇಳಿ ಕೇಳ್ತಾರೆ, ಸಹಜವಾಗಿ ಕೇಳ್ತಾರೆ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಹಾಗಾಗಿ ನನಗೂ ಅದನ್ನೇ ಕೇಳಿದರು ಅವರು, ನೀವು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಮಂತ್ರಿ ಆದರೂ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಅಧ್ಯಕ್ಷ ಆಗಿ ಮುಂದುವರಿತೇನೆ ಅಂತೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ. ಈಗ ಅದನ್ನೇ ಬಯಸ್ತಾರೆ. ಯಾಕಂದರೆ ಅವ್ರಿಗೂ ಒತ್ತಡ ಅಲ್ಲ, 2 ದೊಡ್ಡ ಖಾತೆ ಇದೆ ಮತ್ತು ಪಕ್ಷ ಸಂಘಟನೆ ಕೂಡ ಭಾಳ ದೊಡ್ಡ ಜವಾಬ್ದಾರಿ. ಅದು ತೀರ್ಮಾನ ಹೈಕಮಾಂಡ್ನವರು ಏನು ಮಾಡ್ತಾರೆ ನೋಡಬೇಕು. ಪಕ್ಷ ಸಂಘಟನೆ ಅನ್ನೋದು ಸಂಪೂರ್ಣವಾಗಿ ನಿಂತೋಗಿದೆ, ಏನು ಆಗ್ತಾ ಇಲ್ಲ. ನಾವೆಲ್ಲ ಸರ್ಕಾರದ ಬಂದ ಮೇಲೆ ಪಕ್ಷದ ಕೆಲಸಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ತಮಗೆ ಆ ಥರ ಅನಿಸ್ತಿದೆ, ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಸರಿ ಅಲ್ಲ? ಅದೆಲ್ಲ ಈಗ ಹೈಕಮಾಂಡ್ನವ್ರು ಗಮನಿಸ್ತಾ ಇದ್ದಾರಲ್ಲ. ಈಗ ನಾವು ಒಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನ ಗಮನಿಸಿದ್ದಾರೆ. ಇದನ್ನೆಲ್ಲ ಗಮನಿಸಿರಲ್ವ? ಗಮನಿಸಿರ್ತಾರೆ. ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ತಾರೆ. ಮಂಜುನಾಥ್ ಭಂಡಾರಿ ಅವರು ಒಂದು ಪತ್ರ ಬರೆದವ್ರೆ ಸರ್. ಸತೀಶ್ ಜಾರಕಿಹೊಳಿ ಹೆಸರು, ಮಹದೇವಪ್ಪ ಅವ್ರ ಹೆಸರು, ತಿಮ್ಮಪ್ಪರ ಹೆಸರು ಉಲ್ಲೇಖ ಮಾಡಿ ಬರೆದವ್ರೆ ಸರ್. ಹೈಕಮಾಂಡ್ ಅಂತ ಹೇಳಿ ಒಂದು ವರದಿ ಕೊಡೋರ್ನ ಯಾರು ಬೇಡ ಅಂತ ಹೇಳ್ತಾರೆ. ವರದಿ ತಗೊಳಕ್ಕೆ ಅವರಿದ್ದಾರೆ, ಕೊಡಕ್ಕೆ ಇವರಿದ್ದಾರೆ.
ಥ್ಯಾಂಕ್ ಯು. ಸರ್, ಮಕ್ಕಳ ಮೇಲಿನ ಅತ್ಯಾಚಾರ ಹಾಂ ಸರ್, ಇವತ್ತು ತೋರಣಗಲ್ ಆರೋಪಿ ಮಂಜುನಾಥ್ 5 ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡಿದ ಆರೋಪ ಫೈರ್ ಮಾಡಿದ್ದಾರೆ ಪೊಲೀಸರು. ಇನ್ನೊಂದು ಬೆಳಗಾವಿಲೂ ಅದೇ ಥರದ ಘಟನೆ ನಡೆದಿದೆ. ಜಾಸ್ತಿ ಆಗ್ತಿದೆ ಅತ್ಯಾಚಾರ ಪ್ರಕರಣಗಳು ಮಕ್ಕಳ ಮೇಲೆ ಅಂತ. ನೋಡಿ, ಇವತ್ತು ತಾವು ಗಮನಿಸಬೇಕು, ಮಹಿಳೆಯರ ಮೇಲೆ ಅತ್ಯಾಚಾರ, ಮಕ್ಕಳ ಮೇಲೆ ಅತ್ಯಾಚಾರ, ಇವೆಲ್ಲ ಕೂಡ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ನಮ್ಮ ಮನಸ್ಥಿತಿಗಳು ಬದಲಾಗ್ತಾ ಇದೆ ಅನ್ನುವಂಥದ್ದು. ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್. ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದರ ಬಗ್ಗೆ ಕ್ರಮ ಆಗಬೇಕು. ವಿಶ್ವವಿದ್ಯಾನಿಲಯದಲ್ಲಿ ನಾವು ಪಠ್ಯಪುಸ್ತಕಗಳಲ್ಲಿ ಹೇಳ್ಕೊಡ್ತಕ್ಕಂಥದ್ದು, ಶಾಲೆಗಳಲ್ಲಿ ಹೇಳ್ಕೊಡ್ತಕ್ಕಂಥದ್ದು, ಇದು ಲಾಂಗ್ ಟರ್ಮ್ ಇದು ನಾವು ಮಾಡಬೇಕಾಗತ್ತೆ. ನಾವು ಬರೀ ಪೊಲೀಸ್ನವರು ಅವ್ರು ಯಾರೋ ಆ ರೀತಿ ಮಾಡಿದಾಗ ಹಿಡಿದು ಕೇಸ್ ಹಾಕೋದು ಅದರಿಂದನೇ ಬಗೆಹರಿದ್ಬಿಡುತ್ತೆ ಅಂತ ನನಗೆ ಅನಿಸಲ್ಲ. ಇಟ್ಸ್ ಎ ವೆರಿ ಬಿಗ್ ಸೋಷಿಯಲ್ ಪ್ರಾಬ್ಲಮ್. ಅದರಿಂದ ನನ್ನ ಕಳಕಳಿ ಮನವಿ ಏನು ಅಂತ ಹೇಳಿದ್ರೆ, ಜನ ಸ್ವಲ್ಪ ಬದಲಾಗಬೇಕಾಗ್ತದೆ. ಇಂಥ ದೃಷ್ಟಿಯಲ್ಲಿ ಸ್ವಲ್ಪ ವರದಿ ತಗೊಂಡಿದ್ದಲ್ಲ ಸರ್ ಸಚಿವರದ್ದು, 12 ಶಾಸಕರು ಸಚಿವರನ್ನ ಕೈ ಬಿಡ್ತಾರೆ ಅಂತ ಗೊತ್ತಿಲ್ಲಪ್ಪ, ನನಗೆ ಅದೆಲ್ಲ ಗೊತ್ತಿಲ್ಲ. ಟೂ ಬಿಗ್ ಎ ಇಶ್ಯೂ ಫಾರ್ ಮಿ. ಅದೆಲ್ಲ ಅವರು ಹೈಕಮಾಂಡ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.